ನಮಗೆ ರಾಜು ಅವರು ಈಗಾಗಲೇ ಬಸವಣ್ಣವರ ಸ್ವಾಮಿಗಳ ದೇವಸ್ಥಾನ, ಅದ್ರ ನೆಕ್ಸ್ಟು ಅರಳಯ್ಯನ ಚಿಲುಮೆ, ಇನ್ನ ವಿಭೂತಿ ಗುಹೆ, ಈ ಮೂರನ್ನು ತೋರಿಸಿದ್ರು. ಈಗ ನೆಕ್ಸ್ಟ್ ಅವ್ರು ಕರ್ಕೊಂಡು ಹೋಗ್ತಾ ಇರೋ ಜಾಗ ಬಂದು ಆಕಳ ಗವಿ ಅಂತ. ಇಲ್ಲಿ ಶರಣರು ಧ್ಯಾನ ಮಾಡುವಾಗ, ತಪಸ್ ಮಾಡುವಾಗ ಈ ಆಕಳ ಗವಿನಲ್ಲಿದ್ದಂತ ಕಲ್ಲುಗಳು ಕೆಚ್ಚಲ ರೂಪದಲ್ಲಿ ಹಾಲನ್ನ ಅನುಕಿಸ್ತಾ ಇದ್ವು. ಆ ಹಾಲನ್ನ ಕುಡಿದು ಇಲ್ಲಿದ್ದಂತ ಶರಣರು ಕೂಡ ಬದುಕಿದ್ರು ಅಂತ ಮಾತುಗಳಿದೆ. ಆ ಜಾಗನ ಈಗ ರಾಜು ಅವ್ರು ನಮಗ್ ತೋರಿಸ್ತಾ ಇದ್ದಾರೆ. ಹೋಗಿ ಆ ಜಾಗ ಹೇಗಿದೆ ನೋಡೋಣ ಬನ್ನಿ. ಈ ಬಿಸಿಲಲ್ಲಿ ಸ್ವಲ್ಪ ಮರದ ನೆರಳಿರೋದಕ್ಕೆ ಪರವಾಗಿಲ್ಲ, ಇಲ್ಲ ಅಂದಿದ್ರೆ ನೀರು ಇಳಿದು ಹೋಗಿರೋದು. ಉಳುವಿ ಜನಕ್ಕೆ ತೋರ್ಸ ಅದು ಕೆಲಸ. ಈಗ ಉಳುವಿ ಅಡ್ವೆಂಚರ್ ಕ್ಯಾಂಪ್. ನಾವು ಮೋಜು ಮಸ್ತಿಗೆ ಬರ್ತಾ ಇದೀವಿ. ಶರಣರು ನಮ್ಮ ಮುಂದಿನ ಪೀಳಿಗೆಗೆ ವಚನ ಸಾಹಿತ್ಯ ಸಿಗ್ಬೇಕಂತ ಎಷ್ಟು ಕಷ್ಟಪಟ್ಟು ಆ ಟೈಮಲ್ಲಿ ಬಂದಿದ್ದಾರೆ ಅವ್ರು 12ನೇ ಶತಮಾನದಲ್ಲಿ. ಅವಾಗ ಯಾವ್ಯಾವ ತರ ಅವ್ರಿಗೆ ಈ ತರ ಮೆಟ್ಲುಗಳು ಇರ್ಲಿಲ್ವೇನೋ ಅವಾಗ? ಏನೂ ಇರ್ಲಿಲ್ಲ ರೀ. ಈಗ ಅಟ್ಲೀಸ್ಟ್ ನಮ್ಗೆ ಇಳಿಯೋದಕ್ಕೆ ಮೆಟ್ಲಾದ್ರೂ ಇದಾವೆ. ಒಂದು ಕಾಡು ಪ್ರಾಣಿಗಳೇನಿರ್ತವೋ ಏನೋ ಗೊತ್ತಿಲ್ಲ. ಅಂದ್ರೆ ಅವರು ಪರಾಪರ ವಸ್ತು ಆ ಲಿಂಗಾಂಗ ಇದ್ರಿಂದ ಆ ಪರಮಾತ್ಮ ನಿಮ್ಮಲ್ಲಿ ಜೊತೆಗೆ ಎದ್ದಿರೋದ್ರಿಂದ ಅವ್ರಿಗೆ ಯಾವ್ದೋ ತರ ಕಷ್ಟ ಆಗೇನೆ ಇಲ್ರ ಅವ್ರಿಗೆ. ಹೊರಗಡೆ ರುದ್ರಾಕ್ಷ ಮಂಟಪ ಇದ್ರೆ ಆಮೇಲೆ ಬರುವಾಗ ಹೋಗೋಣ. ಎಲ್ಲಿ? ಈ ಕಡೆ ಈ ಕಡೆ ಇಲ್ಲಿಂದ್ರೆ ಒಂದ್ ಲುಕ್ ತೋರ್ ಮೇಲ್ಗಡೆ ಬೇಕಾದ್ರೆ ಆಕಳಗವಿ ಏನ್ ಕಾಣಿಸ್ತಾನೆ ಇಲ್ಲ. ಫುಲ್ಲು ಮೇಲ್ಗಡೆ ಬೇರೆ ಗುರು ಗುಹೆ ಎಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗುಹೆ ಐತೆ, ಅಲ್ಲಿಂದ ಬಗ್ ನೋಡ್ಬೋದು. ಬಟ್ ಅದ ಅಲ್ಲಿ ಹೋಗೋದಕ್ಕೆ ದಾರಿ ಹೆಂಗೈತೆ? ದಾರಿ ಇಲ್ಲ ಅಲ್ಲಿ, ಒಳಗಡೆ ದಾರಿ ಇದೆ, ಶರಣರು ಮಾತ್ರ ಗೊತ್ತದ ಯಾವ ಕಡೆಯಿಂದ ಹೋಗಿ ಯಾವ ಕಡೆ ಬರ್ಬೇಕು ಅಂತ. ಇವಾಗ ನಾವು ಈ ಗುಹೆನಲ್ಲಿ ತಪ್ಪಿಸ್ಕೊಂಡ್ಬಿಟ್ರೆ ನಾವು ವಾಪಸ್ ಬರೋದೇನೆ ಇಲ್ಲ. ಹಿಂಗಿದೆ. ಯಾವ ಈ ಒಳಗಡೆ ಹೋಗಕ್ ದಾರಿನೇ ಗೊತ್ತಾಗಲ್ಲ ನಮ್ಗೆ. ಎಷ್ಟೋ ಜನಕ್ಕೆ ದಾರಿ ಗೊತ್ತಾಗದ್ರೆ ವಾಪಸ್ ಹೋಗ್ತಾರೆ. ಅಷ್ಟು ಸೀಕ್ರೆಟ್ ಜಾಗ ಇದೆ ಇಲ್ಲಿ. ಇಲ್ಲೇ ಬಿಟ್ಬಿಡ್ರಿ. ಮೆಟ್ಲತ್ಬೇಕಾ? ಮೆಟ್ಲತ್ತಿ ಮೇಲ್ಗಡೆ ಹೋಗ್ಬೇಕ್ರಿ. ಮೊದ್ಲೇ ಹಂಗ ಹತ್ತದಿದ್ರು ಅವಾಗೆಲ್ಲ ಅದ್ನೇನ್ ಹೇಳ್ತಿದಲ್ರಿ, ಮರಗಳೇನಾದ್ರು ಹಾಕೊಂಡ್ ಹತ್ತತಿದ್ರೇನೋ. ಅವ್ರಿಗೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡ್ ಬಿಟ್ಟಾರ್ರಿ ಅವಾಗ. ಅವ್ರ ಹೋಗಿದಾರ ಒಳಗಡೆ ಇವಾಗ ಜನ. ಯಾವ್ದೋ ಒಂದ್ 4 ಚಪ್ಪಲಿ ಬಿಟ್ಟವ್ರಲ್ಲ. ಒಳ್ಳೆ ಅಡ್ವೆಂಚರಸ್ ಟ್ರಿಪ್ ಆದಂಗೆ ಆಯ್ತು ನನಗೆ. ಓ, ಇಲ್ಲಿ ಇದು ಬೇರೆ ಇಟ್ಕೊಂಡು ಹೋಗ್ಬೇಕು. ಮೇಲ್ಗಡೆ ಹೋಗ್ರಿ. ನೋಡಿ, ಈ ಗುಹೆ ಒಳಗೆ ಹೋಗ್ಬೇಕೀಗ. ಯಾವ ಕಡೆ ಹೋಗ್ಬೇಕು? ಈ ಕಡೆ. ಈ ಸಂದಿನಲ್ಲಿ ನಾನು ಹಿಡಿಸ್ತೀನ. ಹಿಡಿಸ್ತೀರಿ? ಅಂದ್ರೆ ಒಬ್ರು ಅಂದ್ರೆ ಒಬ್ರು ಬರಕ್ಕಾಗಲ್ಲ. ಕೈ ಕಾಲೆಲ್ಲ ನಡುತ್ತಾ ಇದೆ. ಒಳಗಡೆ ಏನಿತ್ತು? ಏನ್ ಕಾಣಿಸ್ತಾ ಹೇಳಿ? ಒಳಗಡೆ ಬಾವಿ ಇದೆಯಾ? ಬಾವಿಲಿ ನೀರಿತ್ತಾ? ಹೆಂಗಿದೆ ಒಳಗಡೆ ಎಕ್ಸ್ಪೀರಿಯನ್ಸ್? ನೀವೇ ಅನ್ಭವಿಸ್ಬೇಕು. ಈಗ ಮಾಡಿ ಇದಕ್ಕೋಗ್ರಿ ರಾಫ್ಟಿಂಗ್ ಮಾಡಕ್ ಯಾವ್ದು ಕೇಸ್ ಅದಾಗಿಲ್ಲ. ಎಷ್ಟು ಜನ ಇದ್ದೀರಾ? 4 ಜನ 5 ಜನ ಒಳಗಡೆ? ನೀರ್ ಇಳಿದೈತೆ ಸೆಕೆಗೆ. ಬೈಕ್ ತಗೊಂಡ ತಲೆಗೊಂದು ಕ್ಯಾಮರಾ ಕಟ್ಕೊಂಡ್ ಬರ್ಬೇಕ. ಹೇಳಿ ಈಗ ಹೆಂಗಿತ್ತು ಒಳಗಡೆ ಅಂತ. 5 ಜನ ಇದ್ದೀರಾ? ಅವ್ರು ನಮ್ ಗೈಡು.
ಮಿಷನ್ ಅಕಾಂಪ್ಲಿಷ್. ದಪ್ಪ ಇರೋರು ಹೊಟ್ಟೆ ಸಿಕ್ಕಾಕೊಳ್ಳಲ್ವಾ? ಸಿಕ್ಕಾಕೊಳ್ಳಿದ ಇಲ್ಲ ದಪ್ಪ ಸಿಕ್ಕಾಕೊಟ್ರೆ ಅಲ್ಲೇ ಬಿಟ್ಟು ಬರೋದು. ಬಟ್ ಈಗ ಮಲ್ಕೊಂಡೇ ಬರ್ಬೇಕಲ್ಲ ನೀವು. ಇಲ್ಲ ಅಷ್ಟೇ ಅದ ಹಾ? ಇಲ್ಲ ಅಷ್ಟೇ ಒಂದ್ 6 ಫೀಟ್ ಆಮೇಲೆ ಆಮೇಲೆ ನೀವು ನಿಂತ್ಕೋಬೋದ್ರಿ, ಹಾ ನಿಂತ್ಕೋಬಹುದು, ಅಷ್ಟು ಜಾಗ ಇದೆ ಒಳಗೆ. 10 ಫೀಟ್ ಉದ್ದ ಖಾಲಿ ಮಾಡ್ಕೊಂಡು ಅಗ್ರ ನಮ್ಮ ಫ್ರೆಂಡ್ ಬಂದಾರ, ನಾ ಮಲ್ಕೊಂಡ್ ಬರ್ಬೇಕು ಅಂತಿರಲ್ಲ. ಮಲ್ಕೊಂಡೇ ಬರ್ಬೇಕು. ನಿಮ್ ಫೋನ್ ಮಲ್ಕೊಳುತ್ತೆ ನೋಡಿ ಇವಾಗ ನೀರಲ್ಲಿ. ನೀರಲ್ಲಿ ಹೋಗುತ್ತಾ? ಹೌದು. ಆಮೇಲೆ ಮ್ಯೂಟ್ ಮಾಡ್ತಾರೆ ವಾಯ್ಸಲ್ಲಿ. ವಾಯ್ಸ್ ಮ್ಯೂಟ್ ಮಾಡ್ತೀನಿ, ಹಂಗೆ ಹಾಕಕ್ ಆಗಲ್ಲ. ನೀವು ಕಷ್ಟಪಟ್ಟಿದ್ದೆಲ್ಲ ಒಳಗೆ. ಅಯ್ಯಬ್ಬ, ಹಾವು ಗೀವು ಇರಲ್ವಾ? ಏನಿಲ್ಲ ಬರೀ ಸಾವಕಾಶ ಬರೀ. ಅಯ್ಯಬ್ಬ, ಎಷ್ಟು ದೂರ ಐತೆ? ಇನ್ನೊಂದ್ ಸ್ವಲ್ಪ ಐತಿ ಬರೀ, ನೀರಿದೆ. ಎಷ್ಟು ದೂರ ಐತೆ? ಇನ್ನೊಂದ್ ಸ್ವಲ್ಪ ಐತಿ ಗಪ್ರಿ ಇಲ್ಲಿ. ಇನ್ನೊಂದ್ 10 ಹೆಜ್ಜೆ ಮೇಲ್ಗಡೆ ಪ್ಯಾಂಟ್ ಏರ್ಸ್ಕೊರಿ. ಬರ್ರಿ ಇವಾಗ. ಅಂದ್ರೆ ಈ ನೀರ್ ಯಾಕೆ ಇಟ್ಟಿರೋದಂದ್ರೆ ಶರಣರು ಇಲ್ಲಿ ಬಂದಿರೋರು ಎಲ್ರು ಕಾಲ್ ತಳ್ಕೊಂಡು ಒಳಗಡೆ ಬರ್ಲಿ ಅಂತ. ಬ್ಯಾಟ್ರಿ ಐತೇನಿಲ್ರಿ? ಬರ್ರಿ. ಮೊಬೈಲ್ ಹಿಡ್ಕೊಂಡ್ರಿ ಬರ್ತೇನೆ. ಬರ್ತೀನಿ. ಸ್ವಲ್ಪ ನೀರು ವಾಸನೆ ಐತಲ್ಲ. ಹೌದು, ಯಾಕಂದ್ರೆ ಜನ ಜಾಸ್ತಿ ಹೇಳಿದಾರಲ್ರಿ. ಬರ್ರಿ. ಇಷ್ಟೇ, ಇಲ್ಲಿಂದ ಯಾಕೆ ನಿಂತು ಆರಾಮಾಗಿ ಹೋಗ್ಬೋದು ನಾವು. ವಾಸನೆ ಒಟ್ಟಿನಲ್ಲಿ ನೀರು ಕಾಲು ತೊಳ್ಕೊಂಡೇ ಹೋಗ್ಬೇಕು. ಎಲ್ಲ ಪ್ಯಾಂಟ್ ಎಲ್ಲ ತೊಯ್ತಲ್ರಿ. ಇಲ್ಲಿ ಮುಂದಕ್ಕೆ ಇನ್ನೇನಿದೆ? ಮುಂದೆ ಬರೀ ಹಂಗ ನೋಡ್ರಿ, ಇದು ನೀರ್ ಬೀಳ್ತಾ ಇದೆ ಅಲ್ರಿ. ಮೊದ್ಲು ಶರಣರಿಗೆ ಇದು ಇಲ್ಲಿಂದ ಹಾಲು ಬರ್ತಾ ಇದ್ರಿ. ಈ ಕಡೆ ತೋರ್ತೀನಿ, ಹೋಗುತ್ನ್ಯಾಗ ತೋರ್ತೀನಿ. ಈ ಕಡೆ ಇಲ್ಲೆಲ್ಲ ಸೀಕ್ರೆಟ್ ಜಾಗ ತುಂಬಾ ಇದಾರೆ. ಎಷ್ಟು ಸಾಧು ಸಂತರು ಇಲ್ಲಿ ಬಂದ್ಬಿಟ್ಟು ಒಳಗಡೆ ಸಿಗ್ಡಿ ಪಡ್ಕೊಂಡು ಹೋಗಿದಾರ್ರಿ. ಹಿಂಗ್ ಹೋಗ್ಬೇಕಾ? ಹಿಂಗ್ ಹೋಗಂಗಿಲ್ಲ. ಇದು ಎಲ್ಲಿ ಯಾವ ಕಡೆ ಹೋಗತ್ತಂತ ಯಾರಿಗೂ ಗೊತ್ತಿಲ್ಲ. ಅಕಸ್ಮಾತ್ ಏನಾದ್ರೂ ಹೋದ್ರೆ ಗೊತ್ತು ಹೋಗಲ್ಲ. ಮತ್ತೆ ಇದ್ರ ಒಳಗಡೆನೆ ಇನ್ನೊಂದು ಪೋರ್ಷನ್ ಇದೆ. ಇವಾಗ ನಾವು ಒಂದು ಬಿಲ್ಡಿಂಗ್ ಕಟ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಕಟ್ತೀವಲ್ಲ, ಆ ತರ ಪ್ರಕೃತಿನೇ ಶರಣರಿಗೆ ಮಾಡ್ಕೊಟ್ಟಿದೆ ಇದನ್ನ. ಇದ್ರ ಒಳಗಡೆನೂ ಒಂದು ಗುಹೆ ಇದೆ. ಇದ್ರ ಮೇಲ್ಗಡೆ ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾ ಶರಣರಿಗೆ ಅಟ್ ಎ ಟೈಮ್ ಕುತ್ಕೊಂಡು ಅವ್ರ ಅನುಭವ ಗೋಷ್ಠಿ ಮಾಡ್ಬೇಕು. ಕಲ್ಯಾಣದಲ್ಲಿ ಯಾವ ತರ ಮಾಡ್ತಾ ಇದ್ರಲ್ಲ ಆ ತರ ಪ್ಲೇಸ್ ಇದೆ, ಸ್ಪೇಸ್ ಇದೆ ಇಲ್ಲಿ. ಗೊತ್ತಾಗಲ್ಲ ನಮ್ಗೆ. ಇದೊಂದೇ ಇವಾಗ ಜನಕ್ಕೆ ಹೋಗೋದು ಬರೋದು ಇದೊಂದು ಮಾರ್ಗ ಗೊತ್ತಿದೆ ರೀ. ಕೆಳಗಡೆ ಸೌಂಡ್, ಕೆಳಗಡೆ ಹೆಂಗ್ ಸೌಂಡ್ ಆಗ್ತಿದೆ ನೋಡಿ. ಹೌದಲ್ರಿ? ಅಂದ್ರೆ ಕೆಳಗಡೆ ಒಂದು ಪೋರ್ಷನ್ ಇದೆ, ಮೇಲ್ಗಡೆ ಒಂದು ಪೋರ್ಷನ್ ಇದೆ. ಸಾವಕಾಶ. ಅದೇ ಗಿಲೆ ಎಲ್ಲ ಹೊಡಿತದೆ. ಮೇಲ್ಗಡೆ ನೋಡ್ಕೋತಾರೆ. ಇಲ್ಲಿಂದ ಹೋದ್ರೆ ಆಚೆ ಹೋಯ್ತದಲ್ವಾ? ಆಚೆ ಹೋಗಕ್ಕಾಗಲ್ಲ. ಮತ್ತೆ ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸಿಟ್ ಕಾಣಿಸ್ತದೆ. ಒಂದು ಎಕ್ಸಿಟ್ ಅಂದ್ರೆ ಫುಲ್ ಇದ್ರಲ್ಲಿ ಡೀಪ್ ಅಲ್ಲಿ ಹೋಗ್ತೀವಿ ನಾವು ಒಳಗಡೆ. ಓಕೆ, ಎಕ್ಸಿಟ್ ಪಾಯಿಂಟ್ ಇಲ್ಲಿದೆ.
ಸಾಕತ್ರಿ. ಅಯ್ಯಪ್ಪ ಇದ್ರೊಳಗೆ ಬಂದು ಹೆಂಗಿದ್ರು ನೋಡ್ರಿ ಅವಾಗೆಲ್ಲ ಇಲ್ಲಿ ಅಂದನ ಮಾಡ್ಕೋಕೆ ಏಕಾಂತವಾದ ಸ್ಥಳ ಬೇಕಂತ ಇದೆಲ್ಲ ಶರಣರ ಆತರ ಈ ಪ್ಲೇಸ್ ನ ಆಯ್ಕೆ ಮಾಡ್ಕೊಂಡು ಉಳಿವಿಗೆ ಬಂದಿರೋದ್ರಿ. ಮತ್ತೆ ಉಳಿಯೋ ಜಾಗ ಅಲ್ಲ ಇದು, ಉಳಿಯೋ ಜಾಗ ಅಲ್ರಿ ಇದು. ಅದ ಅವ್ರು ಅವಾಗ್ಲೇ ಕಂಡ್ಕೊಂಡ್ ಬಿಡ್ತಿದ್ರಿ ಯಾವ ಜಾಗ ಉಳಿಯುತ್ತೆ ಯಾವ ಜಾಗ ಹೋಗುತ್ತೆ. ತಲೆಗೆಲ್ಲ ಚುಚ್ಕೊಂಡಿರಂಗ ಐತೆ ಚೂರು, ಲೈಟಾಗೆಲ್ಲ ರಕ್ತ ಬರ್ತೈತೆ ನಿಮ್ಗ ಎಲ್ಲಿ ತಲೆ ಹೌದಾ? ಆಟ ಜೋರಾಗಿ ಬಡ್ಸ್ಕೊಂಡ್ರ ಏನೋ ಬಡ್ದೈತೆ ಲೈಟಾಗಿ. ಆ ನೀರೊಳಗೆ ಬಂದ್ವಲ್ಲ ಅಲ್ಲೆಲ್ಲೋ ಟಚ್ ಆಯ್ತೇನೋ. ಸೌಕಾಸ್ರಿ ಅದು ಕಾಣಿಸಲ್ವಲ್ಲ, ಬೆನ್ನು ಕುಯ್ ಅಂತ ಕುಯ್ಕೊತ. ನಿಧಾನ ನಡಿ. ಸುಮ್ಮನೆ ಕರ್ಕೊಂಡ್ ಬಂದಿರಿ ನಿಮ್ಮನ್ನ. ಸೌಕಾಸ್ರಿ ಬಗ್ಗೆ ಹೋಗಿರಿ ಜಾಸ್ತಿ. ಹೋಗ್ಬಿಡಿ ನೀವು ಮುಂದೆ. ಬರ್ಲಿಕ್ಕೆ ಸ್ವಲ್ಪ ದಪ್ಪ ಬಟ್ಟೆ ಹಾಕೊಂಬರ್ಬೇಕು, ಕಾಲಕ್ಕೆ ಸಾಕ್ಸ್ ಹಾಕೊಂಬರ್ಬೇಕು. ಇಲ್ಲಿ ಇಟ್ಕೋಬೋದ್ರಿ. ಉಸಿರಾಡಕ್ಕಾಗಲ್ಲ ನೋಡ್ರಿ ಆ ತರ ನಿಂತ್ಕೊಳ್ಳೋ ಜಾಗ ಇದಾರಲ್ಲ, ಬಟ್ ಉಸಿರಾಡಕ್ ಕಷ್ಟ ಐತೆ. ನನ್ ಗಾಡಿ ಬೇಕು. ಉಸಿರಾಡ್ತಾ ಇಲ್ರಿ? ಕಷ್ಟ ಐತೆ. ಈಗೇನಿಲ್ಲ, ನಿಮ್ಗೆ ಆ ತರ ಅನಿಸ್ತಾ ಇದೆ. ಈ ಕಡೆ ಕೆಳಗಡೆ ಹೋಗೋ ದಾರಿಗೆ ಇದೇನು ಹೋಯ್ತದು, ಎಲ್ಲೋ ಯಾವ ಕಡೆ ಹೋಗತ್ತೆ ಗೊತ್ತಾಗಲ್ಲ. ಆದ್ರೆ ಮೇಲೆ ಹೋಗಕ್ಕೂ ಒಂದು ಪೋರ್ಷನ್ ಇದೆ, ಒಂದು ಎಲ್ಲೋ ಇಲ್ಲಿ ದಾರಿ ಇದೆ, ನಮ್ಗೆ ಗೊತ್ತಾಗಲ್ಲ. ಇವಾಗ ನೋಡ್ರಿ ಇಷ್ಟು ಬಿಸಿಲಲ್ಲೂ ಈ ತರ ನೀರ್ ಬರತ್ತಾ ಇದೆ ನೋಡ್ರಿ, ಬಂಡೆ ಬರುತ್ತೆ. ಹಾ ಇಷ್ಟು ಬಿಸಿಲಿದೆ ಹೊರಗಡೆ. ಇಲ್ಲಿ ನೋಡ್ರಿ ಇನ್ನು ಇಲ್ಲಿದೆ ಬರ್ರಿ, ಆಕಳ ಕೆಚ್ಚಲು ಎಲ್ಲಿ ಇದೆ ಬರ್ರಿ, ಆಕಳ ಕೆಚ್ಚಲು ಇಲ್ಲೇ ನಾವು ಬಂದಿದ್ದು. ಹೌದು, ಇಲ್ಲಿದೆ ನೋಡಿ, ಇದೆ ಆಕಳ. ಇಲ್ಲಿಂದಲೂ ಒಳಗಡೆ ಹೋಗ್ತಿದೆ ದಾರಿ, ಗೊತ್ತಾಗಲ್ಲ ನೋಡ್ರಿ. ಆಕಳ ಕೆಚ್ಚಲಿದು, ಇದು ಅದು ಅದು ಇಲ್ಲಿಂದನೇ ಮೊದ್ಲಿನಿಂದ ಹಾಲು ಬರ್ತಾ ಇತ್ತು, ಇವಾಗ ನೀರ್ ಬರ್ತಾ ಇದೆ. ಮೊದ್ಲು ಶರಣರು ಇಲ್ಲಿಂದಾನೆ ಅವ್ರ ಪ್ರಸಾದಕ್ಕೆ ನೀರೆಲ್ಲ ಹಾಲೆಲ್ಲ ಇಲ್ಲಿಂದಾನೆ ತಗೊಂಡ್ ಹೋಗ್ತಾ ಇದ್ರು. ಓಕೆ, ಇದು ನೀರೊಳಗೆ ಹೋಗೋದೇ ಕಷ್ಟ ಇರೋದು ನಮಗೆ. ಇಲ್ಲಿ ಕೂತ್ಕೋತೀರಾ? ಬೆಸ್ಟ್ ಫೋಟೋ ಬರುತ್ತೆ ನೋಡಿ. ಯಪ್ಪ ಬೇಡ ಫೋಟೋ ನಂಗೆ, ಇದೇ ಸಾಕಾಗಿದೆ ರೀ. ಹೋಗನ್ರಿ? ಹಿಂಗೆ ಹೋಗ್ಬೇಕಲ್ವಾ? ಹಿಂಗೆ ಹೋಗ್ಬೇಕ್ರಿ. ಸೈಡ್ ಇಂದ ಬರ್ರಿ, ಅಂದ್ರೆ ನೀರ್ ಕಮ್ಮಿ ಇದೆ ರೀ. ಮೇಲ್ಗಡೆ ಬಳಸ್ಕೋತೀರಾ? ನಿಧಾನ ನೀವು ನೋಡ್ಕೊಂಡ್ರಿ. ಇಲ್ಲಿ ಬಂದ್ಮೇಲೆ ಏನಾದ್ರೂ ಒಂದ್ ಸ್ವಲ್ಪ ಟಚ್ ಮಾಡ್ಕೊಂಡ್ರೆ ಹೋಗುತ್ತೆ. ಇಲ್ಲೇನಿಲ್ರಿ, ಬರ್ತೀನ್ರಿ. ಗಪ್ರಿ ಒಳಗಡೆ ಹೊರಗಡೆ ದಾಟ್ತೇನ್ರಿ ನಾ. ಬನ್ರಿ. ಮಂಡಿ ಬೇರೆ ಹೋಗಕ್ಕಾಗಲ್ಲ. ಮೊನ್ನೆ ಇದಕ್ಕೆ ಹೋಗಿದ್ದೆ, ಮಧ್ಯರಂಗ ರಂಗನಾಥ ಸ್ವಾಮಿ ಕಾವೇರಿ ತೀರ, ಅಲ್ಲಿ ಸ್ಕಿಡ್ ಆಗಿ ಬಿದ್ದು ಮಂಡಿ ಏಟಾಗಿ ಹೋಗಿದೆ.
ಈ ತರ ತಗೊಂಡ್ ಬರೋದು. ನಾವು ಓಡಾಡೋ ಜಾಗದಲ್ಲಿ ನಾವು ಓಡಾಡ್ತಾ ಇದೀವಿ. ಸಾಕಾಯ್ತು, ಹುಷಾರಾಗಿ ಓಡಾಡ್ ಬನ್ನಿ.